ಬಂಟ್ವಾಳ ಡಿವೈಎಸ್ಪಿ ಹಾಗೆ ಬಂಟ್ವಾಳ ಸಾರಿಗೆ ಅಧಿಕಾರಿಗಳಿಂದ ಏಕಕಾಲದಲ್ಲಿ ಸಂಚಾರಿ ನಿಯಮಗಳ ಉಲ್ಲಂಘನೆ ಮಾಡಿದವರ ವಿರುದ್ಧ ಕಾರ್ಯಾಚರಣೆ ನಡೆಸಿತು. ಬಂಟ್ವಾಳ ಡಿವೈಎಸ್ಪಿ ಸೈದುಲ್ ಅದಾವತ್ ಅವರ ನಿರ್ದೇಶನದಂತೆ ಬಂಟ್ವಾಳ ಸಬ್ ಡಿವಿಷನ್ ವಿಭಾಗದಲ್ಲಿ ಏಕಕಾಲದಲ್ಲಿ ಸುಮಾರು 22 ಅಧಿಕಾರಿಗಳು ರಸ್ತೆಗಿಳಿದು ವಾಹನ ತಪಾಸಣೆ ನಡೆಸಿ ದ್ವಿಚಕ್ರ ಹಾಗೆ ಘನಗಾತ್ರದ ವಾಹನಗಳು ಸೇರಿದಂತೆ ಸುಮಾರು 800 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಒಟ್ಟು ಪ್ರಕರಣಗಳಲ್ಲಿ 1.25 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ. ವಾಹನಗಳ ದಾಖಲಾತಿ ಇಲ್ಲದೆ ಮತ್ತು ವಿಮೆ ಇಲ್ಲದೆ ವಾಹನಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಡಿವೈಎಸ್ಪಿ ಸೈದುಲ್ ಅಡಾವತ್ ಅವರು ಸ್ವತಃ ರಸ್ತೆಗಿಳಿದುದಲ್ಲದೆ ಬಂಟ್ವಾಳ, ಬೆಳ್ತಂಗಡಿ, ವಿಟ್ಲದ ಗಲ್ಲಿಗಳಲ್ಲಿ ಪೊಲೀಸ್ ಅಧಿಕಾರಿಗಳು ವಾಹನಗಳ ತಪಾಸಣೆಯನ್ನ ನಡೆಸಿದ್ರು. ಈ ಮೂಲಕ ಟ್ರಾಫಿಕ್ ರೂಲ್ ಪಾಲಿಸದ ವಾಹನ ಸವಾರರಿಗೆ ಸಂದೇಶ ರವಾನೆ ಮಾಡುವ ಉದ್ದೇಶವಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಹೆಲ್ಮೆಟ್ ಧರಿಸದೆ ಪ್ರಯಾಣಿಸುವ ವಾಹನ ಸವಾರರಿಗೆ ಹಿಡಿದು ವಿಮೆ ಹಾಗೆ ವಾಹನ ಫಿಟ್ನೆಸ್ ವರೆಗೆ ತಪಾಸಣೆ ನಡೆಸಿ ವಾಹನ ಸವಾರರ ಬೆವರಿಳಿಸಿದ್ರು. 2 ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ಸಹಿತ ಅನೇಕ ಘನಗಾತ್ರದ ವಾಹನಗಳಿಗೆ ಕೇಸನ್ನ ದಾಖಲಿಸಿದ್ರು. ಇನ್ನು ಮುಂದೆ ಸಂಚಾರ ಮಾಡುವ ವೇಳೆ ಕಾನೂನು ಪಾಲಿಸುವಂತೆ ಎಚ್ಚರಿಕೆಯ ಸಂದೇಶವನ್ನ ಅವರು ನೀಡಿದ್ದಾರೆ.